ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳನ್ನು ಪುಸ್ತಕ ಬರೆದಿದ್ದೇನೆ. HSRA ಪಬ್ಲಿಕೇಶನ್ ಲಗ್ಗೆರೆ ಅವರು ಪಬ್ಲಿಷ್ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಪುಸ್ತಕದ ಬೆಲೆ 120 ರೂಪೀಸ್. ಇಲ್ಲಿ ಆಲ್ರೆಡಿ 14 ಕಥೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. 15ನೇ ಕತೆ ನಟಿ ಅಂತ. ಇದು ನಾವೆಲ್ಲೇನು ಮಾಡಿರಲಿಲ್ಲ, ಬಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿದ್ದೇನೆ. ಸುಮಾರು ಕತೆ 2, 2, 4, 2, 6, 2, 8, 9 ಪೇಜ್ ಇದೆ. 3 ಪಾರ್ಟಲ್ಲಿ ಬರೆದಿದ್ದೇನೆ. 3 ಥರ ಇನ್ಸಿಡೆಂಟು. ಇಲ್ಲಿ ಒಬ್ಬ ಮಧ್ಯಮ ವರ್ಗದ ಹುಡುಗಿ ಒಂದು TV ಫೀಲ್ಡ್ಗೆ, ಫಿಲಮ್ ಫೀಲ್ಡ್ಗೆ ಬರಬೇಕಂದ್ರೆ ಏನೇನು ಎದುರಿಸ್ತಾಳೆ ಅನ್ನೋದು ಸ್ಟೋರಿ ಅಷ್ಟೇ, ಇನ್ನೇನಿಲ್ಲ. ರಿಯಲ್ ಲೈಫ್ ಸ್ಟೋರಿ ಲೈನೇ. ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದೇ ಅಂತಲೂ ಹೇಳ್ಬೋದು. ಎಲ್ಲದೂ ಅಲ್ಲ, ಕೆಲವೊಂದೆಲ್ಲ ಚೇಂಜಸ್ ಮಾಡಿರ್ತೇನೆ, ಯಾಕೆಂದರೆ ಕತೆ ಆದ್ದರಿಂದ ಮಾಡಿದ್ದೇನೆ. ಆ ಸ್ವಾತಂತ್ರ್ಯ ಇದೆ. ಇಲ್ಲಿ ಆ ನಟಿಯಾಗೋಕ್ಕೆ ಮುಂಚೆ ಅವಳು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಹೆಂಗೆ ಎಕ್ಸ್ಪೋಜರ್ ಸಿಗುತ್ತೆ, ಹೆಂಗೆ ಆಪರ್ಚುನಿಟೀಸ್ ರೈಟ್ ವೇ ಯುಟಿಲೈಸ್ ಮಾಡ್ಕೋತಾಳೆ, ಅವಳನ್ನ ಹೆಂಗೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ನೋಡ್ತಾಳೆ, ಅದನ್ನೆಲ್ಲ ಅವಳು ಹೆಂಗೆ ತಪ್ಪಿಸ್ಕೋತಾಳೆ, ಹೆಂಗೆ ಇಗ್ನೋರ್ ಮಾಡ್ತಾಳೆ. ಕಡೆಯಲ್ಲಿ ಅವಳು ಯಾವ ರೀತಿ, ಅವಳು ಏನೂ ಮಾಡೋಕ್ಕಾಗಲ್ಲ. ಅವಳಿಗಿವೆಲ್ಲ ಗೊತ್ತಾದರೂ ಅವಳು ಯಾರನ್ನೂ ಎಚ್ಚರಿಸೋಕ್ಕೂ ಆಗಲ್ಲ. ಅವಳು ಅವಳದೇ ಲೋಕದಲ್ಲಿ ಮುಳುಗಿರ್ತಾಳೆ. ಕಡೆಯಲ್ಲಿ ವಯಸ್ಸಾದ ಕಾಲದಲ್ಲಿ ಅವಳು ಇದನ್ನೆಲ್ಲ ನೆನಪಿಸ್ಕೊಂಡು ಎಲ್ಲರಿಗೂ ಪಾಠದ ಥರ ಹೇಳ್ತಾಳೆ. ಅಷ್ಟೇ ಈ ಸ್ಟೋರಿ. ಏನೇನು ಇನ್ಸಿಡೆಂಟ್ ಆಯಿತು ಇದನ್ನು ನೀವು ಸಾಮಾನ್ಯಕ್ಕೆ ಕ್ಯಾಸ್ಟಿಂಗ್ ಕೋಚ್ ಅದೆಲ್ಲ ಕೇಳೇ ಇರ್ತೀರ, ಫಿಲ್ಮ್ ಫೀಲ್ಡಲ್ಲಾಗಲಿ ಅಥವಾ ಮೀಡಿಯಾದಲ್ಲಾಗಲಿ. ಅದನ್ನೆಲ್ಲ ನಿಜವಾಗ್ಲೂ ಅನುಭವಿಸಿರ್ತಾರೆ ಕೆಲವರು. ನಾವು ಅನ್ಕೋತೀವಿ ಪಬ್ಲಿಸಿಟಿಗೆ ಹೇಳ್ತಾರೆ ಅಂತ. ಯಾಕಂದರೆ ಇಂಥ ವಿಷಯ ಎಲ್ಲ ನಡೆದಾಗ ಎಲ್ಲರೂ ಮಾತಾಡೋಕ್ಕೆ ಬರ್ತಾರೆ ಅಷ್ಟೆ, ಏನೋ ಒಂದು ಕಾಮೆಂಟ್ ಹಾಕೋಕ್ಕೆ. ಆದರೆ ಯಾರೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಎಸ್ಪೆಷಲಿ ಲೇಡೀಸ್ನಂತೂ ಯಾರೂ ಮಾಡೋದೇ ಇಲ್ಲ ಬಿಡಿ, ಸಪೋರ್ಟೇ ಮಾಡಲ್ಲ ಯಾರೂ. ಸೊ ಈ ಒಂದು ನಟಿ ಕಥೆಯನ್ನು ನೀವು ಓದಬೇಕು ಅಂದರೆ ನನ್ನ ಪುಸ್ತಕ ಕೊಂಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು 9900322338 ಫೀಡ್ಬ್ಯಾಕ್ ಕೊಡಿ. ಧನ್ಯವಾದ.